ಕೃಷಿಯೇ ಪ್ರಮುಖ ಉದ್ಯೋಗವಾಗಿಸಿಕೊಂಡ ಕುಟುಂಬಗಳೇ ತುಂಬಿರುವ ಕರ್ನಾಟಕದಲ್ಲಿ ರಾಜ್ಯ ಕೃಷಿ ಇಲಾಖೆಯು ನಾಡಿನ ರೈತರ ಅಭ್ಯುದಯಕ್ಕಾಗಿ ಯಾವ ರೀತಿಯಲ್ಲಿ ಶ್ರಮಿಸುತ್ತಿದೆ, ಎಷ್ಟೆಲ್ಲ ಇಲಾಖೆಗಳು ಕೃಷಿ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂಬುದರ ಬಗ್ಗೆ ಒಂದೊಂದಾಗಿಯೇ ಜನರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದೇ ರೀತಿ ಇಂದು 1974ನೇ ಸಾಲಿನಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪನೆಗೊಂಡ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣದ ಸಂಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಬೆಳೆಯುವ ವಿವಿಧ ಅಧಿಸೂಚಿತ ತಳಿ ಬೆಳೆಗಳ ಬೀಜಗಳನ್ನು ಪ್ರಮಾಣೀಕರಿಸಿ ರೈತ ಬಾಂಧವರಿಗೆ ಸಕಾಲದಲ್ಲಿ ಉತ್ತಮ ಗುಣಮಟ್ಟದ ಬೀಜವನ್ನ ವಿತರಿಸುವ ಕಾರ್ಯವನ್ನ ಮಾಡುತ್ತಿರುವ ಈ ಸಂಸ್ಥೆಯು ರಾಜ್ಯದ ಕೃಷಿ ಸಚಿವಾಲಯದ ಆಧಾರ ಸ್ತಂಭಗಳ ಪೈಕಿ ಒಂದು ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಕರ್ನಾಟಕದಲ್ಲಿ ಸಾವಯವ ಬೆಳೆ ಹಾಗೂ ಉತ್ಪನ್ನಗಳ ಗುಣಮಟ್ಟ ಖಾತರಿಪಡಿಸಲು ಸರ್ಕಾರಿ ಸ್ವಾಮ್ಯದ ಯಾವುದೇ ಸಂಸ್ಥೆ ಇಲ್ಲದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣದ ಸಂಸ್ಥೆಯನ್ನ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಎಂದು ಮರುನಾಮಕರಣ ಮಾಡಿ ಇದರ ಅಧೀನದಲ್ಲಿ ಕರ್ನಾಟಕ ರಾಜ್ಯ ಸಾವಯವ ಪ್ರಮಾಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಈ ಸಂಸ್ಥೆಯು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನ ನಿರ್ದೇಶಕರಿಂದಲೇ ತಿಳಿಯೋಣ. ನಮ್ಮ ಸಂಸ್ಥೆಯು ಕರ್ನಾಟಕ ರಾಜ್ಯದ ಸುಮಾರು 50,000 ಸಂಖ್ಯೆಯ ರೈತರುಗಳಿಗೆ ಅವರ ಸುಮಾರು 50ರಿಂದ 70,000 ಹೆಕ್ಟೇರ್ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಬಿತ್ತನೆ ಬೀಜಗಳ ಪ್ರಮಾಣೀಕರಣ ಮತ್ತು ಮೂಲ ತಳಿಗಳನ್ನು ಬೆಳೆಯಲು ಸಂಸ್ಥೆಯಿಂದ ತಾಂತ್ರಿಕ ಮತ್ತು ಕ್ಷೇತ್ರ ಮಟ್ಟದಲ್ಲಿ ವಿಸ್ತರಣಾ ತರಬೇತಿಯ ಮೂಲಕ ಅವರಿಗೆ ನೆರವಾಗುತ್ತಿದೆ. ಕರ್ನಾಟಕ ರಾಜ್ಯದ ರೈತರುಗಳ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಅವರಿಗೆ ಅವಶ್ಯಕತೆ ಇರತಕ್ಕಂಥ ಉತ್ತಮವಾದ ಮೂಲ ಮತ್ತು ಪ್ರಮಾಣಿತ ಬೀಜಗಳ ಉತ್ಪಾದನೆಯಲ್ಲಿ ಇರತಕ್ಕಂಥ ಸುಮಾರು 125 ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಬೀಜೋತ್ಪಾದನೆಯಲ್ಲಿ ಕೈಗೊಂಡಿರ್ತಕ್ಕಂಥ ಸುಮಾರು 50,000 ರೈತರುಗಳಿಗೆ ಅವರ ಸುಮಾರು 74,000 ಹೆಕ್ಟೇರ್, ಮುಂಗಾರು ಹಂಗಾಮಿನಲ್ಲಿ 40,000 ಹೆಕ್ಟೇರ್, ಹಿಂಗಾರು ಹಂಗಾಮಿನಲ್ಲಿ ಸುಮಾರು 30,000 ಹೆಕ್ಟೇರ್ ಹಾಗೂ ಬೇಸಿಗೆಯಲ್ಲಿ 5,000 ಹೆಕ್ಟೇರ್ಗಳಲ್ಲಿ ವಿವಿಧ ಬಿತ್ತನೆ ಬೀಜಗಳು ಭತ್ತ, ರಾಗಿ, ಜೋಳ, ಸಜ್ಜೆ, ನವಣೆ, ಹೆಸರು, ಉದ್ದು, ಅಲಸಂದೆ, ತೊಗರಿ, ಸೂರ್ಯಕಾಂತಿ ಈ ಬೆಳೆಗಳಲ್ಲಿ ಉತ್ತಮ ರೀತಿಯಲ್ಲಿ ಮೂಲ ಮತ್ತು ಪ್ರಮಾಣಿತ ಬೀಜಗಳನ್ನು ರೈತರುಗಳು ಬೆಳೆಯಲು ಮತ್ತು ಈ ಬೆಳೆದ ಬೀಜಗಳನ್ನು ಸಂಸ್ಕರಣಾ ಘಟಕಗಳಲ್ಲಿ ಸಂಸ್ಕರಿಸಿ ಅತ್ಯುತ್ತಮವಾದ ಬಿತ್ತನೆ ಬೀಜಗಳನ್ನು ಕೃಷಿ ಇಲಾಖೆಯ ಸಹಾಯಧನದಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸುಮಾರು 4ರಿಂದ 5 ಲಕ್ಷ ಹೆಕ್ಟೇರ್ನಲ್ಲಿ ಉತ್ತಮ ಬೀಜಗಳನ್ನು ಬೆಳೆಯಲು ರೈತರಿಗೆ ಪೂರಕವಾಗಿ ಸಂಸ್ಥೆಯು ಸಹಾಯ ಮಾಡುತ್ತಾ ಬಂದಿರುತ್ತದೆ. ಕರ್ನಾಟಕ ಬೀಜ ಪ್ರಮಾಣನ ಮತ್ತು ಸಾವಯವ ಸಂಸ್ಥೆಯು ಕಳೆದ 2 ವರ್ಷಗಳಿಂದ ಸನ್ಮಾನ್ಯ ಕೃಷಿ ಸಚಿವರಾದ ಶ್ರೀ ಚೆಲುವರಾಯಸ್ವಾಮಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಸಂಸ್ಥೆಯ ವಿವಿಧ ಅಭಿವೃದ್ಧಿ ಚಟುವಟಿಕೆಗಳನ್ನು ಕಾರ್ಯಗೈಗೊಳ್ಳಲಾಗಿರುತ್ತದೆ. ಸನ್ಮಾನ್ಯ ಅಧ್ಯಕ್ಷರ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನ ಪ್ರಕಾರ ಸಂಸ್ಥೆಯು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಅಡಿಯಲ್ಲಿ ಬರತಕ್ಕಂಥ ವಿವಿಧ ರಾಜ್ಯಗಳಲ್ಲಿ ಸುಮಾರು 22 ರಾಜ್ಯಗಳಲ್ಲಿ ಕರ್ನಾಟಕ ಬೀಜ ಪ್ರಮಾಣ ಸಾವಯವ ಸಂಸ್ಥೆಯ ರೀತಿಯಲ್ಲಿ ಇತರ ರಾಜ್ಯಗಳು ಕೂಡ ಬೀಜ ಪ್ರಮಾಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ರಾಷ್ಟ್ರದಲ್ಲಿ ಪ್ರಥಮವಾಗಿ ನಮ್ಮ ಬೀಜ ಪರೀಕ್ಷಾ ಪ್ರಯೋಗಾಲಯಕ್ಕೆ NABL ಅಕ್ರಿಡೇಷನ್ನು ಸನ್ಮಾನ್ಯ ಕೃಷಿ ಸಚಿವರ ಮಾರ್ಗದರ್ಶನದಲ್ಲಿ ಪ್ರಥಮವಾಗಿ ದೊರಕಿರುತ್ತದೆ. ಸಂಸ್ಥೆಯ ಮುಖ್ಯ ಉದ್ದೇಶಗಳು: ಅಧಿಸೂಚಿತ ಬೆಳೆ ತಳಿಗಳನ್ನು ಪ್ರಮಾಣೀಕರಿಸುವುದು, ಪ್ರಮಾಣಿತ ಬಿತ್ತನೆ ಬೀಜೋತ್ಪಾದನೆಯನ್ನು ಪ್ರಮಾಣೀಕರಣಕ್ಕೆ ನೋಂದಾಯಿಸಲು ಬಿತ್ತನೆಯಿಂದ ಹಿಡಿದು ಪ್ರಮಾಣೀಕರಿಸುವ ಹಂತದವರೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕಾರ್ಯವಿಧಾನವನ್ನು ರೂಪಿಸುವುದು, ಪ್ರಮಾಣೀಕರಣಕ್ಕೆ ನೋಂದಾಯಿಸುವ ತಾಕುಗಳು ಪ್ರಮಾಣೀಕರಣಕ್ಕೆ ಅರ್ಹತೆ ಹೊಂದಿದೆಯೇ ಮತ್ತು ಬಿತ್ತನೆ ಬೀಜವು ಅನುಮೋದಿತ ಮೂಲದಿಂದ ಬಂದಿದೆಯೇ ಹಾಗೂ ಅರ್ಜಿಯನ್ನು ನಿಯಮಗಳನ್ವಯ ಸಲ್ಲಿಸಲಾಗಿದೆಯೇ ಎನ್ನುವುದನ್ನು ಪರಿಶೀಲಿಸುವುದು, ಬೀಜೋತ್ಪಾದನಾ ತಾಕುಗಳನ್ನು ಪ್ರತ್ಯೇಕತಾ ಅಂತರ ಕಾಪಾಡಲಾಗಿದೆಯೇ, ಅನ್ಯ ಜಾತಿಯ ಗಿಡ ತೆನೆಗಳು ತೆಗೆಯಲಾಗಿದೆಯೇ, ಹೆಣ್ಣು ಸಾಲಿನಲ್ಲಿ ಪರಾಗ ವಿಸ್ತರಣೆ ಮಾಡುವ ತೆನೆಗಳನ್ನು ಪರೀಕ್ಷಿಸಲು ಹಾಗೂ ಕ್ಷೇತ್ರ ಮಟ್ಟದಲ್ಲಿ ನಿಗದಿತ ಪ್ರಮಾಣಿತ ಮಾನದಂಡಗಳನ್ನು ಹೊಂದಿದೆಯೇ ಎನ್ನುವುದನ್ನು ಪರಿಶೀಲಿಸಲು ತಾಕುಗಳ ನಿರೀಕ್ಷಣೆ ವೀಕ್ಷಣೆ ಕೈಗೊಳ್ಳುವುದು, ಅನ್ಯ ಜಾತಿಯ ಬೆಳೆ ತಳಿಗಳು ಬೆರಕೆಯಾಗುವುದನ್ನು ಪರಿಶೀಲಿಸಲು ಬೀಜ ಸಂಸ್ಕರಣಾ ಘಟಕಗಳನ್ನು ನಿರೀಕ್ಷಣೆ ಪರೀಕ್ಷಣೆ ಮಾಡುವುದು, ನಿಗದಿತ ಪ್ರಮಾಣಿತ ಮಾನದಂಡಗಳನ್ನು ಹೊಂದಿರತಕ್ಕಂತಹ ನೋಂದಾಯಿತ ಬೆಳೆ ತಳಿಗಳ ರಾಶಿ ಮಾದರಿಗಳನ್ನು ತೆಗೆದು ಬೀಜ ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸುವುದು, ಬೀಜ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಪಾಸಾದ ರಾಶಿಗಳಿಗೆ ಪ್ರಮಾಣನ ಪತ್ರವನ್ನು ನೀಡುವುದು, ಪ್ರಮಾಣಿತ ಬೀಜೋತ್ಪಾದನೆ ಕೈಗೊಳ್ಳಲು ಬೀಜ ಬೆಳೆಗಾರರಿಗೆ ಮತ್ತು ಬೀಜೋತ್ಪಾದಕರಿಗೆ ಕಾಲಕಾಲಕ್ಕೆ ಶೈಕ್ಷಣಿಕ ತಾಂತ್ರಿಕ ಮಾಹಿತಿ ನೀಡುವ ತರಬೇತಿಯನ್ನು ನೀಡುವುದು. ಕಳೆದ 2 ವರ್ಷಗಳಿಂದ 23-24ನೇ ಸಾಲಿನಿಂದ ಕೇಂದ್ರ ಸರ್ಕಾರವು ದೇಶದ ಎಲ್ಲ ರಾಜ್ಯಗಳಲ್ಲೂ ಬಿತ್ತನೆ ಬೀಜ ಪ್ರಮಾಣೀಕರಣ ಕಾರ್ಯಚಟುವಟಿಕೆ, ಬಿತ್ತನೆ ಬೀಜ ಉತ್ಪಾದನೆ, ಬಿತ್ತನೆ ಬೀಜ ಮಾರುಕಟ್ಟೆ ಹಾಗೂ ಪ್ರಮಾಣೀಕರಣ ಸೇವೆಗಳನ್ನು
ಒಂದೇ ಮಾರ್ಗಸೂಚಿಯಲ್ಲಿ ತರಲು ಪೂರಕವಾಗಿ ಸಾತಿ ಪೋರ್ಟಲ್ ಎಂಬ ವಿಶೇಷ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಕಾರ್ಯಾನುಷ್ಠಾನಕ್ಕೆ ತಂದಿರುತ್ತದೆ. ಸಾತಿ ಅಂದರೆ ಸೀಡ್ ಅಥೆಂಟಿಸಿಟಿ ಟ್ರೇಸಬಿಲಿಟಿ ಹೋಲಿಸ್ಟಿಕ್ ಇನ್ವೆಂಟ್ರಿ. ಒರಿಸ್ಸಾದಲ್ಲಿ ಇರತಕ್ಕಂಥ NIC ಘಟಕದ ಸಹಯೋಗದೊಂದಿಗೆ ಸಾತಿ ಪೋರ್ಟಲ್ನಲ್ಲಿ ಮೂಲವಾಗಿ ರೈತರ ನೋಂದಣಿ, ಕ್ಷೇತ್ರದ ನೋಂದಣಿ, ಕ್ಷೇತ್ರ ವೀಕ್ಷಣೆಯಲ್ಲಿ ಬರ್ತಕ್ಕಂಥ ಲೋಪದೋಷವನ್ನು ಗುರುತಿಸಿ ಅವುಗಳನ್ನು ಪರಿಷ್ಕರಣೆಗೆ ಒಳಪಟ್ಟ ನಂತರದಲ್ಲಿ ಉತ್ಪಾದನೆಯಾದಂಥ ಬೆಳೆಗಳನ್ನು ಸಂಸ್ಕರಣಾ ಘಟಕಗಳಲ್ಲಿ ತಂದು ಅವುಗಳನ್ನು ಸಂಸ್ಕರಣೆ ಮಾಡಿದ ನಂತರದಲ್ಲಿ ಆನ್ಲೈನ್ನಲ್ಲೇ ಎಲ್ಲ ರೈತರಿಗೂ ಮಾಹಿತಿಗಾಗಿ ಲಭ್ಯವಿರತಕ್ಕಂಥದ್ದು ನಾವು ಕಾಣಬಹುದು. ಕಳೆದ 2 ವರ್ಷಗಳಿಂದ ಇದರಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದಿಂದ ರಾಜ್ಯ ಸರ್ಕಾರದ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯಿಂದ ಈ ಕಾರ್ಯಕ್ರಮಗಳನ್ನು ನಾವು ರಾಜ್ಯಾದ್ಯಂತ ರೈತರಿಗೆ ಅನುಷ್ಠಾನಗೊಳಿಸುತ್ತಿದ್ದೇವೆ. ರೈತರಿಗೆ ಗುಣಮಟ್ಟದ ಬೀಜ ಒದಗಿಸುತ್ತಿರುವ ಈ ಸಂಸ್ಥೆಯು ರಾಜ್ಯದಲ್ಲಿ ರೈತರ ಉತ್ಪಾದಕತೆಯನ್ನು ಹೆಚ್ಚಿಸುವ ಮಹತ್ ಕಾರ್ಯವನ್ನ ಮಾಡ್ತಾ ಇದೆ. ಇನ್ನು ಈ ಸಂಸ್ಥೆಯಲ್ಲಿ ಬೀಜಗಳ ಗುಣಮಟ್ಟವನ್ನ ಯಾವ ರೀತಿಯಲ್ಲಿ ಪರೀಕ್ಷಿಸಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದು ಈ ಸ್ಯಾಂಪಲ್ ಕೂಪನ್ ಕೋಡ್ ಹೀಗಿರುತ್ತೆ. ಇದು ಯುನಿಕ್ ಕೋಡು. ಇದು ಸಾತಿ ಪೋರ್ಟಲಲ್ಲಿ 3 ಲಾಗಿನ್ ಇರುತ್ತೆ. CCC ಬೆಂಗಳೂರು ಲ್ಯಾಬ್ ಹಾಗೂ ಲ್ಯಾಬ್ ಇನ್ಚಾರ್ಜ್ ಬೆಂಗಳೂರು. ಸೊ CCC ಬೆಂಗಳೂರಲ್ಲಿ ನಾವು ಈ ಸ್ಯಾಂಪಲ್ ಲೆಟರ್ ಏನಂತ ಹೇಳಿದ್ವಿ ಅದನ್ನು ಅವರು ನಮಗೆ ಕಳಿಸ್ಕೊಟ್ಟಿರ್ತಾರೆ. ನಾವು ಇದನ್ನು CCC ಬೆಂಗಳೂರಲ್ಲಿ ರಿಸೀವ್ ಮಾಡ್ಕೊತೀವಿ. ಇದನ್ನು ರಿಸೀವ್ ಮಾಡಿಕೊಂಡು ನಾವು ಅದರಲ್ಲಿ ಈ ಕೂಪನ್ ಕೋಡಿಗೆ ನಾವೇನು ನಂಬರ್ ಕೊಟ್ಟಿರ್ತೀವೋ ಈ ನಂಬರ್ನ ನಾವಲ್ಲಿ CCC ಬೆಂಗಳೂರಲ್ಲಿ ಎಂಟ್ರಿ ಮಾಡ್ಕೊತೀವಿ. ಸೊ ಎಂಟ್ರಿ ಮಾಡಿದ ತಕ್ಷಣ ನಾವು ಅದನ್ನೆಲ್ಲನೂ ಬೆಂಗಳೂರು ಲ್ಯಾಬ್ ಲಾಗಿನಿಗೆ ಫಾರ್ವರ್ಡ್ ಮಾಡ್ತೀವಿ. ಫಾರ್ವರ್ಡ್ ಮಾಡಾದ್ಮೇಲೆ ನಮಗೆ ಬೇರೆ ಕೋಡ್ ಜನ್ರೇಟ್ ಆಗುತ್ತೆ. ಈ ಏನು ಕೋಡ್ ಇಲ್ಲಿ ಕಾಣಿಸ್ತಾ ಇದೆಯೋ ಈ ಕೋಡು ಬರೀ CCC ಬೆಂಗಳೂರಲ್ಲಿ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾವು ರಿಸೀವ್ ಮಾಡಿಕೊಂಡು ಫಾರ್ವರ್ಡ್ ಮಾಡುವಾಗ ಬೆಂಗಳೂರು ಲ್ಯಾಬ್ ಲಾಗಿನಲ್ಲಿ ಬೇರೆ ಕೋಡ್ ಜನ್ರೇಟ್ ಆಗುತ್ತೆ. ಸೊ ನಾವು ಯಾಕೆ ಅಂದರೆ ಅದು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡೋದಕ್ಕೆ, ಯಾರು ಪ್ರೊಡ್ಯೂಸರು, ಯಾವ ಸ್ಯಾಂಪಲು ಎಲ್ಲಿಂದ ಬಂದಿದೆ ಅಂತ ಅದನ್ನು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡೋದಕ್ಕೆ ಯಾರಿಗೂ ಗೊತ್ತಾಗಲ್ಲ. ಸೊ ಬೆಂಗಳೂರು ಲ್ಯಾಬ್ ಲಾಗಿನಲ್ಲಿ ನಾವು ಅದನ್ನು ಫಾರ್ವರ್ಡ್ ಮಾಡಾದ್ಮೇಲೆ ಸೊ ಅದು ರಿಸಲ್ಟ್ ಬಂದಮೇಲೆ ನಾವು ಬೆಂಗಳೂರು ಲ್ಯಾಬ್ ಲಾಗಿನಿಗೆ ಹೋಗಿ ಅದನ್ನು ರಿಸೀವ್ ಮಾಡಿಕೊಂಡು ಸೊ ಆ ಕೋಡಿಗೆ ಅಗೇನ್ಸ್ಟ್ ಆಗಿ ನಾವು ರಿಸಲ್ಟ್ನ ಪಬ್ಲಿಷ್ ಮಾಡ್ತೀವಿ. ಸೊ ಅದು ಬೆಂಗಳೂರು ಲ್ಯಾಬ್ ಲಾಗಿನ್. ಸೊ ರಿಸಲ್ಟ್ನ ಎಂಟ್ರಿ ಮಾಡಾದ್ಮೇಲೆ ಲ್ಯಾಬ್ ಇನ್ಚಾರ್ಜ್ ಬೆಂಗಳೂರು ಅಂತ ಒಂದು ಲಾಗಿನ್ ಇರುತ್ತೆ. ಅಲ್ಲಿ ಹೋಗಿ ನಾವು ರಿಸಲ್ಟ್ಸ್ನ ಪಬ್ಲಿಷ್ ಮಾಡ್ತೀವಿ. ಸೊ ಅದು ರೆಸ್ಪೆಕ್ಟಿವ್ ಪ್ರೊಡ್ಯೂಸರ್ಸ್ಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ರಾಜ್ಯದ ರೈತರು ಬೆಳೆದ ಬೆಳೆಗಳಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡುವ ಅನುಕೂಲವನ್ನ ಒದಗಿಸಿಕೊಡ್ತಾ ಇರುವ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣದ ಸಂಸ್ಥೆಯ ಬಗ್ಗೆ ಸನ್ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಮಾಹಿತಿ ನೀಡಿದ್ದಾರೆ. ಏನು ರೈತರಿಗೆ ನಾವು ಬೀಜವನ್ನು ವಿತರಣೆ ಮಾಡ್ತೀವಿ ಸಕಾಲದಲ್ಲಿ, ಆ ಟೈಮ್ನಲ್ಲಿ ಮುಂಚಿತವಾಗಿ ಬೀಜ ಸರ್ಟಿಫಿಕೇಷನ್ ಪ್ರಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕೃಷಿ ಇಲಾಖೆಯಿಂದ ಸರ್ಕಾರ ಮಾಡುತ್ತೆ. ಸೂಕ್ತವಾದಂಥ ಬೀಜವನ್ನು ಸಕಾಲದಲ್ಲಿ ತೊಂದರೆ ಇಲ್ಲದೆ ಇರತಕ್ಕಂಥ ತಳಿಗಳು ಬರೋ ರೀತಿಯಲ್ಲಿ ಕೊಡ್ತಕ್ಕಂಥ ವಿತರಣೆ ಮಾಡ್ತಾ ಇದ್ದೀವಿ. ಇದನ್ನು ಹೆಚ್ಚು ಸದುಪಯೋಗಗೊಳಿಸ್ಕೋಬೇಕು ಅನ್ನೋದು ಒಂದು. ಇದರ ಜೊತೆಗೆ ಸಾವಯವ ಬೆಳೆ ಇತ್ತೀಚಿನ ದಿನಗಳಲ್ಲಿ ಉತ್ಪಾದನೆಯೂ ಜಾಸ್ತಿ ಆಗ್ತಾ ಇದೆ, ಮಾರುಕಟ್ಟೆ ವ್ಯವಸ್ಥೆಯಲ್ಲೂ ಸಹ ಹೆಚ್ಚಾಗ್ತಾ ಇದೆ. ನಾವು ಈ ಏನು ಬೀಜ ನಿಗಮ ಒಂದು ಇದೆ ಅದರಲ್ಲೇ ಕೆಸಾಕೋ ಅಂತೇಳಿ KSSOCA ಕೆಸಾಕೋ ಒಂದು ರಾಜ್ಯದ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯನ್ನು ಇದರ ಒಂದು ಅಡಿನಲ್ಲೇ ಪ್ರಮಾಣ ಸಂಸ್ಥೆಯನ್ನು ಸ್ಥಾಪಿಸಲು ತೀರ್ಮಾನವನ್ನು ಮಾಡಿದ್ದೀವಿ. ಇದನ್ನು ಸಹ ನಾವು ಹೆಚ್ಚು ಸಾವಯವನ ಹೆಚ್ಚು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮತ್ತು ಇದರಿಂದ ಹೆಚ್ಚು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬೀಜ ನಿಗಮವನ್ನು ಈ ಒಂದು ಕೆಸಾಕೋ ಅನ್ನೋ ಹೆಸರಿನಲ್ಲಿ ನಾವು ಸರ್ಟಿಫಿಕೇಷನ್ ಅದನ್ನು ಮಾಡ್ತಾ ಇರತಕ್ಕಂಥದ್ದು. ಸಾವಯವ ಮತ್ತು ಸುಸ್ಥಿರತೆ ಕೃಷಿಯನ್ನು ಪ್ರೋತ್ಸಾಹಿಸುವ ಮೂಲಕ ಸಮೃದ್ಧಿ ಕರ್ನಾಟಕವನ್ನು ನಿರ್ಮಿಸುವುದು ನಮ್ಮ ಆದ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಬೀಜ ನಿಗಮದ ಏನು ಪ್ರಾಮಾಣೀಕರಿಸಿ ನಾವು ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಸದುಪಯೋಗವನ್ನು ನಮ್ಮ ರೈತರು ತಗೋಬೇಕು ಮತ್ತು ಸಾವಯವ ಒಂದು ಸುಸ್ಥಿರತೆ ಈ ಒಂದು ಕೃಷಿ ಪದ್ಧತಿಯನ್ನು ಸಹ ಹೆಚ್ಚು ಅನುವರ್ಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆನಲ್ಲೂ ಸಹ ಜಾಸ್ತಿ ಪ್ರಗತಿ ಕಡೆ ಹೋಗ್ತಾ ಇರೋದ್ರಿಂದ ಸಾವಯವ ಪದ್ಧತಿಯಲ್ಲಿ ಬೆಳೆಯತಕ್ಕಂಥ ಎಲ್ಲ ಬೆಳೆಯನ್ನು ಸಹ ಹೆಚ್ಚು ಬೆಳೀಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಪ್ರೋತ್ಸಾಹಿಸುತ್ತದೆ. ನಾಡಿನಲ್ಲಿ ಸುಸ್ಥಿರ ಕೃಷಿಯನ್ನ ಪ್ರೋತ್ಸಾಹಿಸಿ ಆ ಮೂಲಕ ಸಮೃದ್ಧ ಕರ್ನಾಟಕ ನಿರ್ಮಿಸುವ ಕಾರ್ಯವನ್ನ ನಮ್ಮ ಹೆಮ್ಮೆಯ ಕೃಷಿ ಇಲಾಖೆ ಮಾಡುತ್ತಿದೆ.